ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ವರಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಿದೆ. ಎಲ್ಲರೂ ಒಂದೊಂದು ವಹಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಬಂದಿದ್ದಾರೆ, ನಮ್ಮ ಮನೆಯವರು ಎಲ್ಲರೂ ಬಂದಿದ್ದಾರೆ. ನೋಡೋಣ ಬನ್ನಿ ಹೇಗೆ ಮಾಡ್ತಾರೆ ಅಂತ. ಕೊಬ್ಬರಿ ತುರಿತಾ ಇದ್ದೀರಾ? ಯಶನು ನಮ್ಮ ಅಕ್ಕ ಕೊಬ್ಬರಿ ತುರಿತಾವ್ರೆ ರವೆ ಉಂಡೆಗೆ. ಇಲ್ಲಿ ನಮ್ಮಮ್ಮ ನೈವೇದ್ಯ ಮಾಡ್ತಾವ್ರೆ, ಅದು ರೆಡಿ ಮಾಡಬೇಕಲ್ಲ ಅದಕ್ಕೆ. ಬಾಳೆಹಣ್ಣು ಬಾಳೆಹಣ್ಣು ಅಂತ ಕೊಡ. ಹಂಗೇನೋ ಸ್ವಲ್ಪ ಲಜ್ಜೆ ಹತ್ರ ಹಾಲು ಐತೆ. ಇದು ಈಗ ಒಂದು ಪ್ಯಾಕೆಟ್ ಕೊಟ್ಟವಲ್ಲ ಅದೆಲ್ಲಿ ಹಾಲು? ಈ ವಾರ ನಮ್ಮ ಮನೇಲಿ ವರಲಕ್ಷ್ಮಿ ಕೂರಿಸ್ತಿದ್ದೀವಿ. ನೆಕ್ಸ್ಟ್ ವಾರ ಅಮ್ಮರ ಅಲ್ಲಿ ಕನಕಪುರದಲ್ಲಿ ಮಾಡ್ತಾರೆ. ನಾವು ಪ್ರತಿ ವರ್ಷವೂ ಇದೇ ಥರ ಮಾಡೋದು, ಯಾಕಂದರೆ ನಾವು ಅಲ್ಲಿ ಹೋಗೋಕ್ಕಾಗಲ್ಲ, ಅವರು ಇಲ್ಲಿ ಬರೋಕ್ಕಾಗಲ್ಲ ಅಂತ. ಒಂದು ವಾರ ಇಲ್ಲಿ ಮಾಡ್ತೀವಿ, ಆಮೇಲೆ ಇನ್ನೊಂದು ವಾರ ಅಲ್ಲಿ ಮಾಡ್ತೀವಿ. ನಾವು ಮದುವೆ ಆದಾಗಿಂದನೂ ಪ್ರತಿ ವರ್ಷ ಒಂದೊಂದು ಥರ ಕೂರಿಸ್ತಿದ್ರು. ಒಂದು ಸಲ ಧನಲಕ್ಷ್ಮಿ, ಒಂದು ಸಲ ಧಾನ್ಯಲಕ್ಷ್ಮಿ, ಫಸ್ಟ್ ಟೈಮ್ ಸಂತಾನ ಲಕ್ಷ್ಮಿ ಅದರೆಲ್ಲ ಕೂರಿಸಿದ್ರು. ಬಟ್ ಈ ಸಲ ಏನು ಕೂರಿಸ್ತಾರೆ ಅಂತ ನೋಡಬೇಕು. ಏನು ಮಾಡ್ತಿದ್ಯಮ್ಮ? ರವೆ ಉಂಡೆ. ಇಲ್ಲಿ ನಮ್ಮ ಅಪ್ಪ ಹಾರ ಮಾಡಿಕೊಡ್ತಿದ್ದಾರೆ. ನನಗೆ ಬರಲ್ಲ ಆ ಥರ, ಅದಕ್ಕೆ ನಮ್ಮ ಅಪ್ಪನೇ ಮಾಡಿಕೊಡ್ತಿದ್ದಾರೆ. ಚೇತು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಮುಖೋಡ ರೆಡಿ ಮಾಡ್ತಿದ್ದಾರೆ. ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ. ಈಗ ಸ್ಟಾರ್ಟ್ ಮಾಡಿದ್ದಾರೆ, ನೋಡಬೇಕು. ಬ್ಲೂ ಕಲರ್ ಐತೆ, ಬ್ಲ್ಯಾಕ್ ಕಲರ್ ಇರಬೇಕು ಮುಂಚೆ ನನ್ನ ಫ್ರೆಂಡ್ ಮುಚ್ಚಕ್ಕೆ. ಬ್ಲ್ಯಾಕ್ ಕಲರ್ ನಮ್ಮ ಮನೇಲಿ ಎಷ್ಟೊಂದಿದ್ದಾಗ ಈಗ ಇನ್ನೂ ರೆಡಿ ಮಾಡ್ತಿದ್ದಾರೆ ಗೈಸ್. ಆಲ್ರೆಡಿ 11:30 ಆಗಿದೆ, ಇನ್ನೂ ಮುಖೋಡನೇ ರೆಡಿ ಮಾಡ್ತಿದ್ದಾರೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನನಗೆ ನಿದ್ದೆ ಬರ್ತೈತೆ. ಮಲ್ಕೋಗು, ಹೋಗಿ ಮಲ್ಕೋಗು. ಯಾರು ಬರಲ್ಲ ನೋಡಿ ಗೈಸ್, ಇನ್ನು ದೇವ್ರ ಫೋಟೋಕ್ಕೂ ರೆಡಿ ಮಾಡಿಲ್ಲ. ಎಷ್ಟೊತ್ತಾಗುತ್ತೋ. ಇನ್ನು ಮುಖೋಡಕ್ಕೆ ರೆಡಿ ಮಾಡ್ತಿದ್ದೀವಿ. ಅಮ್ಮ ಅಲ್ಲಿ ಸೀರೆಗೆ ಪ್ರಿಪ್ರೇಷನ್ ಮಾಡ್ಕೋತಾವ್ರೆ, ಸೀರೆ ಉಡ್ಸೋಕ್ಕೆ. ನೋಡಿ ಟೈಮು 12 ಗಂಟೆ ಆಗೈತೆ. ಬಟ್ ಬೇರೆ ದಿನ 1 ಗಂಟೆ 2 ಗಂಟೆವರೆಗೂ ಮಲ್ಕೋತೀವಿ ಫೋನ್ ನೋಡಿಕೊಂಡು. ಬಟ್ ಇವತ್ತು 12 ಗಂಟೆಗೆ ಸಾಕಪ್ಪ ಅನಿಸ್ಬಿಟ್ಟೈತೆ. ಎಷ್ಟೊತ್ತು ಮಲ್ಕೊಂಡು ಅನಿಸ್ಬಿಟ್ಟೈತೆ. ಹಿಂಗೆ ಹಿಡ್ಕೊ. ಫೈನಲಿ ಫೇಸು ಫಿನಿಶ್ ಆಯಿತು ಗೈಸ್. ಇನ್ನು ಲಿಪ್ಸ್ಟಿಕ್ ಒಂದು ಹಾಕಬೇಕು. ಮುಖೋಡನು ಫಿನಿಶ್ ಆಯಿತು. ಮತ್ತು ನಮ್ಮಮ್ಮ ದೇವ್ರ ಫೋಟೋಗೂ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ನೋಡಿ ನಮ್ಮೆಲ್ಲ ರೆಡಿ ಮಾಡಿದ್ದಾರೆ. ಫೋಟೋಕ್ಕೆಲ್ಲ ರೆಡಿ ಮಾಡಿ ಮತ್ತೆ ಅವರು ಪಾಪ ಈಗ ಸೀರೆ ಉಡಿಸಿ ಅರ್ಧ ರೆಡಿ ಮಾಡಿದ್ದಾರೆ. ನಮ್ಮಮ್ಮನೇ ಯಾವಾಗಲೂ ಸೀರೆ ಉಡಿಸೋದು, ಚೇತು ಡೆಕೋರೇಷನ್ ಮಾಡೋದು. ಪ್ರತಿ ವರ್ಷ ಇವರಿಬ್ರದ್ದೇ ಶ್ರಮ ಇರುತ್ತೆ ಪಾಪ, ನೈಟೆಲ್ಲ ಮಲಗಲ್ಲ. ಓಕೆ, ಇಲ್ಲಿ ಅದು ತೋಮನೆಯಲ್ಲಿ ಬರುತ್ತೆ, ಸೊಂಟು ಡಾಬ್ ಹೋಗುತ್ತೆ. ಹತ್ತ ತಲೆ ಕುಡಿಸಿದ್ರ
ಅರ್ಥ ಆಯ್ತಾ ಹೆಂಗೆ ಗೊತ್ತಂತ ಕೈಯಿಂದ ಸ್ವಲ್ಪ ತಿರುಗಿಸ್ಬೇಕು. ಇಲ್ಲಿ ಮೇಲೆ ಹಿಡ್ಕೊ ಹಿಂಗೆ ಹಿಡ್ಕೊ ಹಿಂಗೆ ಬರ್ಬೇಕು ನಮ್ಮ ಆಕ್ಚುಲಿ ಹಿಂಗೆ ಬರೋಕೆ ಹೆಂಗೆ ಎಲ್ಲ ಇದು ಮಾಡ್ತೀವಿ. ಟೈಮ್ ನೋಡಿ ಗಾಯ್ಸ್ 1:30 ಆಗಿದೆ. ನನಗಂತೂ ನಿದ್ದೆ ಬರ್ತಿದೆ. ನನಗೆ ನಿದ್ದೆ ತಡೆಯೋಕ್ಕಾಗಲಿಲ್ಲ, ನಾನು ಮಲ್ಕೊಬಿಟ್ಟೆ. ನಾನು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಈ ಥರ ರೆಡಿ ಮಾಡಿದ್ರು ನೋಡಿ. ನಮ್ಮ ಅಮ್ಮ ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿದ್ದಾರೆ. ಬೆಳಗ್ಗೆಲ್ಲಿ ಮತ್ತೆ ಬೇಗ ಹೋಗಿ ಚೇತು ಬಾಳೆಕಂದೆಲ್ಲ ತಂದು ಎಲ್ಲ ನೀಟಾಗಿ ಇಟ್ಟು ರೆಡಿ ಮಾಡಿದ್ದಾರೆ. ಇನ್ನೂ ಅಮ್ಮ ಹಣ್ಣೆಲ್ಲ ಜೋಡಿಸ್ತಿದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇನ್ನೊಂದು ಐತೆ ಕೊಡಬೇಕಲ್ಲ. ಇಲ್ಲ ಐತದ ಇನ್ನೊಂದು ನೋಡ್ರಿ. ಬಾಕ್ಸ್ ಒಳಗೆ ಏನಲ್ಲಿ ಐತ ಅಲ್ಲ, ಬಾಕ್ಸ್ ಓಪನ್ ಮಾಡ್ರಿ. ಅದ್ರೊಳಗೆ ಏನು ಹಾಕಿಲ್ಲ. ಐತದ ಇನ್ನೊಂದು ಐತೆ ನೋಡಿ. ಅವನೋಗಿ ಜೋಡಿಸ್ತೀರಾ? ಬ್ಯಾಕ್ಗ್ರೌಂಡ್ಗೆ ರೆಡಿ ಮಾಡ್ಕೋತಿದ್ದಾರೆ. ಹಿಂದೆಗಡೆ ಸ್ಕ್ರೀನ್ ಇತ್ತು ಬಹಳ ಎಲೆ ಥರ. ಅದು ಲಾಸ್ಟ್ ಟೈಮ್ಗೆ ತಗೊಂಡಿದ್ವಿ, ಬಟ್ ಲಾಸ್ಟ್ ಟೈಮ್ ಅದನ್ನು ಹಾಕಿದ್ವಿ. ಈ ಸಲ ಅದು ಬೇಡ ಅಂದ್ಬಿಟ್ಟು ಚೇತನ ಥರ್ಮೋಕೋಲ್ಗೆ ರೆಡಿ ಮಾಡ್ತಾವ್ರೆ. ನಾವಲ್ಲ ನೀವೇ ಅಂದರು ನೋಡಿ. ನಾನು ಬೆಳಗ್ಗೆ ಎದ್ದು ರೆಡಿ ಆದೆ. ಅಷ್ಟರಲ್ಲಿ ಇವರೆಲ್ಲ ಪಾಪ ರೆಡಿ ಮಾಡ್ಕೊಂಡಿದ್ರು. ಅದು ಸ್ವಲ್ಪನೇ ಕಾಯಿ ಬಿಡಿ. ಅಲ್ಲಿ ಮೆಣಸು ಕುಟ್ಟುದು ಕುಟ್ಟಾಣಿ ಅಲ್ಲೇ ಸೈಡಲ್ಲಿ ನೋಡಿ. ಶ್ರೇಯ ರೆಡಿ ಆಯ್ತು ನಿಂದು. ಯಶು ನಾಷ್ಟ ರೆಡಿ ಆಗಿದೆ. ಚೇತು ಬಾಳೆ ಎಲೆಲೆ ತಿಂಡಿ ತಿನ್ಬೇಕು ಅಂತ ಅಂದ್ಬಿಟ್ಟು ಬಾಳೆ ಎಲೆನ ತಂದಿದ್ದಾನೆ. ಏನೈತ್ರ ಇದು ನಾಷ್ಟ? ಮಾವಿನಕಾಯಿ ಚಿತ್ರಾನ್ನ. ನಾಷ್ಟ ಮಾವಿನಕಾಯಿ ಚಿತ್ರಾನ್ನ, ಮತ್ತೆ ಇದು ಪಕೋಡ, ಹಪ್ಪಳ, ಒಬ್ಬಟ್ಟು, ರವೆ ಉಂಡೆ, ಹೆಸರುಬೇಳೆ, ಉಪ್ಪಿನಕಾಯಿ, ಇದು ಹಲಸಿನ ಹಣ್ಣಿಂದು ವೈಶಾಖ ಮಾಡಿದ್ವಿ. ಯಶು ಹಾಯ್. ನಾಷ್ಟಕ್ಕೆ ಕುತ್ಕೋತೀಯಾ? ನಾಷ್ಟ ಮಾಡ್ತೀಯಾ?
ಹಾಂ ಸರಿ ಆಯ್ತು ಕುತ್ಕೋ. ಅವೆಲ್ಲ ಅಮ್ಮ ಬಂದು ಯಶು ನೀನು ಡ್ಯಾಡಿ ಹತ್ರ ಹೋಗು. ಏಕೆ? ಅವ್ರು ಬರ್ತಾರೆ ಭಾಷೆ ನಾನೇ ಹೋಗ್ತೀನಿ ಡ್ಯಾಡಿ ಹತ್ರ. ಟಾಟ ಕುತ್ಕೊಳ್ಳೋ. ನಾವು ಎಲ್ಲಿ ನಾವು ಜಾಗ ಎಲ್ಲ ನೀವು ಇಲ್ಲೇ ಕುತ್ಕೊಳ್ಳಿ. ಈ ಯಶನ ಮೂಲೆಗೆ ಹಾಕು. ಬಾರೆ ನೋಡಿ. ಅಕ್ಕಂಗೆ ಎಲ್ಲಿ ಕೊಡ್ರಿ ಏನಮ್ಮ ನೀನು ತಿಂತ ಇದೀಯಾ? ಹೆಂಗೈತೆ ಮುದ್ದು? ಚೆನ್ನಾಗೈತಾ? ಹೆಂಗೈತಮ್ಮ? ಹಾಂ ಯಾಕೆ ಹೆಂಗಿದಕ್ಕ ನಾಷ್ಟ? ಚೆನ್ನಾಗೈತಾ? ಮುದ್ದು ಚೆನ್ನಾಗೈತಾ? ಹಾಂ ಚೆನ್ನಾಗೈತಾ? ಇನ್ನೊಂದು ಸ್ವಲ್ಪ ಹಾಕ್ಸ್ಕೊ. ಎಲ್ಲ ಖಾಲಿ ಮಾಡಬೇಕು, ಎಲ್ಲ ಖಾಲಿ ಮಾಡಬೇಕು. ಹ್ಞೂ ನೋಡಿ ಗೈಸ್, ಎಲ್ಲರೂ ತಿಂಡಿ ತಿಂತಿದ್ದಾರೆ. ಅದರಲ್ಲೂ ಬಾಳೆ ಎಲೆಯಲ್ಲಿ ತಿಂಡಿ ತಿಂತಿರೋದು ಒಟ್ಟಿಗೆ ಕುತ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ನಾವು ಪ್ರತಿ ವರ್ಷವೂ ವರಲಕ್ಷ್ಮಿ ಹಬ್ಬದಲ್ಲಿ ಇದೇ ಥರನೇ ಮಾಡೋದು. ಚೆನ್ನಾಗಿರುತ್ತೆ ಎಲ್ಲರೂ ಸೇರೋದು. ಅದರಲ್ಲೂ ಯಶನಂತೂ ಹಿಡಿಯೋಕ್ಕೆ ಆಗ್ತಿಲ್ಲ, ಯಾಕಂದರೆ ಎಲ್ಲರೂ ಬಂದಿರೋದಕ್ಕೆ ಅವ್ನಿಗಂತೂ ಸಖತ್ತು ಖುಷಿ ಆಗ್ಬಿಟ್ಟೈತೆ. ಯಾವಾಗಲೂ ಒಬ್ಬನೇ ಇರ್ತಾನಲ್ಲ ಮನೇಲಿ, ಅದಕ್ಕೆ. ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆಲ್ಲ ಏನೇನು ಮಾಡ್ತೀವಿ ಏನೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.